ಸೆಲ್ಫ್ ಇಂಪ್ರೂವ್ಮೆಂಟ್ ಮೇಲೆ ಹೂಡಿಕೆ ಮಾಡಿ ಇದರಿಂದ ನೀವು ಹೆಚ್ಚು ಇನ್ಕಮ್ ಗಳಿಸಿ ಹೆಚ್ಚು ಇನ್ವೆಸ್ಟ್ ಮಾಡಬಹುದು. ಹೇಗೆ ಲೇಟ್ ಆಗಿ ಪ್ರಾರಂಭಿಸಿದರು ಪವರ್ ಆಫ್ ಕಾಂಪೌಂಡಿಂಗ್ ಬೆನಿಫಿಟ್ ಅನ್ನು ಹೇಗೆ ಪಡೆಯಬೇಕು ಎಂಬುದನ್ನ ಇಲ್ಲಿ ನಾನು ನಿಮಗೆ ಈಗ ತಿಳಿಸುತ್ತೇನೆ. ನೋಡೋಣ ಬನ್ನಿ. ಇದು ವರ್ಕ್ ಆಗೋದು ಲೇಜಿ ಇದ್ದವರಿಗಲ್ಲ. ಆ ಲೇಟ್ ಸಮಯದಲ್ಲಿ ಸರಿಯಾಗಿ ಟೈಮ್ ಅನ್ನು ಬಳಸಿಕೊಂಡು ಒಂದು ಒಳ್ಳೆ ಸ್ಕಿಲ್ಸ್ ಬೆಳೆಸಿಕೊಳ್ಳುವವರಿಗೆ ಮಾತ್ರ. ಹೇಗೆ ಅಂತ ನೋಡೋಣ ಬನ್ನಿ. ಒಂದು ಎಕ್ಸಾಂಪಲ್ ತೆಗೆದುಕೊಳ್ಳೋಣ. ಮಹೇಶ್ ಮತ್ತು ಗಣೇಶ್ ಎಂಬ ಇಬ್ಬರು ಸ್ನೇಹಿತರು ಇರುತ್ತಾರೆ. ಇಬ್ಬರು ಕೆಲಸಕ್ಕೆ ಸೇರಿದರು. ಇಬ್ಬರಿಗೂ ಸೇಮ್ 20,000 ರೂಪಾಯಿ ಸ್ಯಾಲರಿ ಬರುತ್ತದೆ. ಇಬ್ಬರದು ಇನ್ವೆಸ್ಟ್ಮೆಂಟ್ ಮಾಡುವ ಮೈಂಡ್ ಸೆಟ್ ಇರುತ್ತದೆ. ಇದರಿಂದ ಇಬ್ಬರು ಡಿಮ್ಯಾಟ್ ಅಕೌಂಟ್ ಅನ್ನು ಓಪನ್ ಮಾಡಿಕೊಂಡರು. ಗಣೇಶನು ತನ್ನ ಎಲ್ಲ ಖರ್ಚುಗಳನ್ನು ಮಾಡಿ ತಿಂಗಳಿಗೆ 2,000 ರೂಪಾಯಿಯನ್ನು ಸ್ಟಾಕ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಮಾಡುತ್ತಿದ್ದನು. ಮಹೇಶನು ಕೂಡ ತನ್ನ ಎಲ್ಲ ಖರ್ಚುಗಳನ್ನು ಕಳೆದು 2,000 ರೂಪಾಯಿಯನ್ನು ಉಳಿಯುತ್ತಿತ್ತು. ಆದರೆ ಇವನು 2,000 ರೂಪಾಯಿಯನ್ನು ಇನ್ವೆಸ್ಟ್ ಮಾಡುತ್ತಿರಲಿಲ್ಲ. ಹೀಗೆ ಮಾಡುತ್ತಿದ್ದ. ಅದರಲ್ಲಿ 300 ರೂಪಾಯಿಯನ್ನು ಇನ್ವೆಸ್ಟ್ ಮಾಡುತ್ತಿದ್ದ. ಉಳಿದ 1,700 ರೂಪಾಯಿಯನ್ನು ಇವನ ಸೆಲ್ಫ್ ಇಂಪ್ರೂವ್ಮೆಂಟ್ ಅಥವಾ ಸ್ಕಿಲ್ಸ್ ಕಲಿಯಲು ಅದನ್ನು ಹೂಡಿಕೆ ಮಾಡುತ್ತಿದ್ದ. ಇಬ್ಬರು 5 ವರ್ಷದ ನಂತರ ಮತ್ತೆ ಸೇರಿದರು. ಆಗ ತಮ್ಮ ತಮ್ಮ ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋ ಓಪನ್ ಮಾಡಿ ನೋಡಿದಾಗ ಗಣೇಶನು ಆಶ್ಚರ್ಯಚಕಿತನಾದನು. ಏಕೆ ಅಂತ ನೋಡೋಣ ಬನ್ನಿ. ಗಣೇಶನು 2,000 ರೂಪಾಯಿಯನ್ನು ಹೈ ರಿಸ್ಕ್ ತೆಗೆದುಕೊಂಡು 20% ರಿಟರ್ನ್ ಪಡೆದು 5 ವರ್ಷದಲ್ಲಿ 1,97,408 ರೂಪಾಯಿಯನ್ನು ಗಳಿಸಿದನು. ಅದೇ ಸಮಯದಲ್ಲಿ ಮಹೇಶನು 4,30,000 ರೂಪಾಯಿ ಗಳಿಸಿದನು. ಹೇಗೆ? ಮಹೇಶ್ ಕೇವಲ 300 ರೂಪಾಯಿ ಹೂಡಿಕೆ ಮಾಡುತ್ತಿದ್ದ. ಹೇಗೆ 4,30,000 ರೂಪಾಯಿ ಗಳಿಸಿದನು? ಹೇಗೆ ಅಂತ ನೋಡಿ. ಮಹೇಶನು ತನ್ನ ಪ್ರಾರಂಭದ ದಿನದ 2 ವರ್ಷದಲ್ಲಿ ಸ್ಕಿಲ್ಸ್ ಕಲಿತು ಒಂದು ಒಳ್ಳೆ ಹೈ ಇನ್ಕಮ್ ಜಾಬ್ ಸೇರಿಕೊಂಡನು. ಇದರಿಂದ ಮತ್ತು 300 ರೂಪಾಯಿ ಹೂಡಿಕೆ ಮಾಡುವ ಮುಖಾಂತರ ಅವ ಇನ್ವೆಸ್ಟ್ಮೆಂಟ್ ಮೈಂಡ್ ಸೆಟ್ ಕೂಡ ಬೆಳೆಸಿಕೊಂಡನು. ಇದರಿಂದ ಅವನು ಇನ್ಕಮ್ ಹೆಚ್ಚಿದಾಗ ಅವನು ಅನಗತ್ಯವಾದ ಖರ್ಚುಗಳನ್ನು ಮಾಡಲಿಲ್ಲ. ಬದಲಿಗೆ 10,000 ರೂಪಾಯಿ ಇನ್ವೆಸ್ಟ್ ಮಾಡುತ್ತಿದ್ದನು. ಮಹೇಶನು ಹೈ ರಿಸ್ಕ್ ತೆಗೆದುಕೊಳ್ಳಲಿಲ್ಲ. ಕೇವಲ ಲೋ ರಿಸ್ಕ್ ನಲ್ಲಿ ನಿಫ್ಟಿ 50ಯಲ್ಲಿ ಹಾಕಿ ಕೇವಲ 12% ರಿಟರ್ನ್ ತೆಗೆದು 3 ವರ್ಷದಲ್ಲಿ 4,30,000 ರೂಪಾಯಿಯನ್ನು ಗಳಿಸಿದನು. ಗಣೇಶನಿಗಿಂತ ಡಬಲ್ ಆಗಿ ಮಾಡಿದನು. ಆದರೆ ಸಮಯವು ಸೇಮ್. 2 ವರ್ಷ ಲರ್ನಿಂಗ್ ಸ್ಟೇಜ್ ಪ್ಲಸ್ 3 ವರ್ಷ ಇನ್ವೆಸ್ಟ್ಮೆಂಟ್ ಜರ್ನಿ. ಇವನು ಕೂಡ 5 ವರ್ಷದಲ್ಲಿ 4,30,000 ರೂಪಾಯಿ ಗಳಿಸಿದನು. ಇದರಿಂದ ನೀವು ಅರ್ಥ ಮಾಡಿಕೊಳ್ಳೋದು ಒಂದೇ, ಸ್ಟಾರ್ಟಿಂಗ್ ನೀವು ಇಂಪಾರ್ಟೆನ್ಸ್ ಕೊಡೋದು ಸ್ಕಿಲ್ಸ್ ಮೇಲೆ, ಇನ್ವೆಸ್ಟ್ಮೆಂಟ್ ಮೇಲೆ ಅಲ್ಲ. ಇದರಿಂದ ನಾನು ನಿಮಗೆ ಹೇಳೋದು, ಸ್ಕಿಲ್ಸ್ ಮೇಲೆ ನೀವು ಸಮಯ ಹೂಡಿಕೆ ಮಾಡಿ. ಇದರಿಂದ ನೀವು ಮುಂದಿನ ಭವಿಷ್ಯದಲ್ಲಿ ಒಳ್ಳೆ ಅಮೌಂಟ್ ಅನ್ನು ಗಳಿಸಬಹುದು. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಕೇವಲ ಎಜುಕೇಶನ್ ಪರ್ಪಸ್ ಓನ್ಲಿ. ಇದು ಇನ್ವೆಸ್ಟ್ಮೆಂಟ್ ಸರಿಯಲ್ಲ. ಟಿಪ್ಸ್ ಮೇಲೆ ಡಿಪೆಂಡ್ ಆಗಬೇಡಿ. ನಿಮ್ಮದೇ ಅನಲೈಸ್ ಮಾಡಿ.